ನಮಸ್ಕಾರ ಎಲ್ಲರಿಗೂ ಶುಭೋದಯ. ಬೆಳಗ್ಗೆ ನಮ್ಮ ಮನೆ ಬಿಸಿ ಬಿಸಿ ಅವರೆಕಾಯಿ ಉಪ್ಪಿಟ್ಟು ನಮ್ಗಂತೂ ತುಂಬಾ ಚೆನ್ನಾಗಿತ್ತು. ಆದ್ರೆ ಬಸ್ಸಾರು ಇಲ್ದಲೆ ಸ್ವಲ್ಪ ಹೊಟ್ಟೆಗೆ ಇಳಿಲಿಲ್ಲ. ಕೊನೆಗೆ ತಿಂದು ನಾವು ಹೋಗಿದೆ ನಮ್ಮ ಮಟನ್ ಅಂಗಡಿಗೆ ಕಾಲು ಹೊಡೆಸ್ಕೊಂಡು ಮನೆಗೆ ಬಂದ್ರೆ ನಮ್ಮ ಸುಬ್ಬಕ್ಕ ಕಸ ಗುಡಿಸ್ತಾ ಇದ್ರು. ಏನಕ್ಕೆ ಕಸ ಗುಡಿಸ್ತಾರ ಹತ್ರದಿಂದ ನೋಡಿದ್ರೆ ನೀರ್ ಚೆಲ್ಬಿಟ್ಟು ಕಸ ಗುಡಿಸ್ತಾ ಇದ್ರು. ಅವ್ರ ಪ್ಲಾನು ಅಣ್ಣನ ಮೇಲೆ ಚಾಡಿ ಮಾಡಲ್ವಾ ಕೆಲಸ ಅಣ್ಣ, ನೀನೇನು ಮಾಡೋದು ಜಾಣ ಮರಿ ನೀನು. ಇದ್ರ ಮಧ್ಯೆ ನಮ್ಮ ಅಣ್ಣನ್ ಗೊತ್ತಿಲ್ಲ ನಾನ್ ಕಲ್ ತಂದಿರೋದು. ಅವರು ಮಟನ್ ಬೇರೆ ತಂದ್ಕೊಟ್ರು. ಅವ್ರ ಮನೆ ಚಿಕನ್ ಮಾಡಿದ್ರು. ನಮ್ ಸುಬ್ಬಕ್ಕ ಬೇಡ್ಕೊಂಡು ಅವ್ರ ಮನೆಗೆ ಊಟಕ್ಕೆ ಹೋದ್ರು. ನಮ್ದು ಕರೆಂಟ್ ಇಲ್ದಲೆ ಏನ್ ಮಾಡ್ತೀರಾ, ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಕುಂಬಳಕಾಯಿ ಗೊಜ್ಜು ಅವರೆಕಾಯಿ ಹಾಕಿ ಚಪಾತಿ ಮಾಡ್ತಾ ಕರೆಂಟ್ ಇಲ್ದಲೆ ರಾತ್ರಿ 8 ಗಂಟೆ ಕರೆಂಟ್ ಬಂತು. ಅವಾಗ ಮಸಾಲೆ ಎಲ್ಲ ಅರ್ದು ಫ್ರೈಗಳು ಸ್ಟಾರ್ಟ್ ಆಯ್ತು. ಅಣ್ಣ ತಂಗಿ ಊಟಕ್ಕೆ ಕೂತ್ಕೊಂಡ್ರು. ಮೇಲ್ ಕೂತಿದ್ದನ್ನ ಕೆಳಗ್ ಕೂತ್ಕೊಂಡು ತಿನ್ನಪ್ಪ ಹೊಟ್ಟೆಗೆ ಹಿಡಿತದೆ ಅಂತ ಹೇಳ್ತಾ ಇದ್ದಂಗೆ ನಮ್ದು ಪೆಪ್ಪರ್ ಫ್ರೈ, ಮಟನ್, ಚಿಕನ್ ಎಲ್ಲ ಕಾಲು ತಿಂತಾ ಇದ್ದಂಗೆ ಇವ್ರು ಅಮ್ಮ ಮಗ ಒಂದಾಗ್ಬಿಟ್ಟಿದ್ರು. ನಮ್ಮ ಸುಬ್ಬಕ್ಕನ್ನ ರೇಗಿಸ್ತಾ ಇದ್ರು. ಕೊನೆಗೆ ನಾವು ಬಿಡ್ತೀವ, ಅಪ್ಪ ಮಗಳು ಇಬ್ರು ಒಂದಾಗಿ ಬಿಟ್ಕೊಂಡು ಅವ್ರಿಗೆ ರೇಗ್ಸಕ್ ಸ್ಟಾರ್ಟ್ ಆದೋ. ಹಂಗೂ ಅವರು ಸುಮ್ಮನೆ ಆಗ್ತಿರ್ಲಿಲ್ಲ. ಕೊನೆಗೆ ನಾವೇ ಸೋತ್ಬಿಟ್ಟು ಸುಮ್ಮನೆ ಆಗ್ಲಿ ಹೋಗ್ಲಿ ಅಮ್ಮ ಮಗ ಅಂದ್ಬಿಟ್ಟು ನಮ್ಮ ಸುಬ್ಬಿಗೆ ತಿನ್ನಿಸ್ತಾ ನಾವು ಫ್ರೈ ಚಪಾತಿ ಎಲ್ಲ ತಿಂತಾ ಇದ್ದಂಗೆ ಊಟ ಆಯ್ತು. ನಮ್ಮ ಹುಡುಗ ತಟ್ಟೆ ಹಾಕ್ತಾ ಇವತ್ತಿನ ಕತೆ ಅಷ್ಟೇ ಸ್ನೇಹಿತರೆ. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.